ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಇದು ಕಾಂಗ್ರೆಸ್ ಭದ್ರಕೋಟೆ. ನಮ್ಮ ಕ್ಷೇತ್ರದ ಜನರ ತಾಕತ್ತು, ಶಾಸಕರ ಗತ್ತು. ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಸುಬ್ಬಾರೆಡ್ಡಿ ಅಣ್ಣನವರ ಕುಟುಂಬದವರ ಜೊತೆ ಈ ಕ್ಷೇತ್ರದ ಜನತೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ, ಬಿಜೆಪಿ ಮುಖಂಡರಿಗೆ ಬಿಸಿ ಮುಟ್ಟಿಸಿದ ಕಾಂಗ್ರೆಸ್ ನಾಯಕರು. ಜನಾದೇಶ ಪಡೆದುಕೊಂಡು ರಾಜಕೀಯ ಮಾಡುವ ಯೋಗ್ಯತೆ ಇಲ್ಲದ ನೀನು ಎಲ್ಲಿಂದಾನೋ ಬಂದು ದ್ವೇಷ ರಾಜಕಾರಣ ಮಾಡುತ್ತಿದ್ದೀರಾ. ನೀನು ಜನರ ಸೇವೆ ಮಾಡಿ ಅವರ ಮನ್ನಣೆ ಪಡೆದು ರಾಜಕೀಯ ಮಾಡು. ಅದು ಹೊರತುಪಡಿಸಿ ಸುಮ್ಮನೆ ಅಡ್ಡದಾರಿಯಲ್ಲಿ ನಾನು ಶಾಸಕನಾಗಬೇಕು ಅನ್ನೋದು ಅದು ನಿನ್ನ ಕನಸು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಬಿಜೆಪಿ ಮುಖಂಡ ಮುನಿರಾಜುಗೆ ಪರೋಕ್ಷವಾಗಿ ರಾಜಕೀಯ ಪಾಠ ಹೇಳಿಕೊಟ್ಟರು. ಪಟ್ಟಣದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಗೃಹ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ. ಇಲ್ಲಿ ನಮಗೆ ವಿರೋಧಿ ನಾಯಕರೇ ಇಲ್ಲ. ಇದು ನಮ್ಮ ಕ್ಷೇತ್ರದ ಗತ್ತು, ನಮ್ಮ ಶಾಸಕರ ತಾಕತ್ತು. ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ಕ್ಷೇತ್ರದಲ್ಲಿ ಸತತವಾಗಿ 3 ಗೆಲುವು ಸಾಧಿಸಿದ ಕೀರ್ತಿ ನಮ್ಮ ಶಾಸಕರಿಗೆ ಸಲ್ಲುತ್ತೆ. ಸುಮಾರು 22 ವರ್ಷಗಳ ಸಮಾಜ ಸೇವೆ ಮಾಡಿಕೊಂಡು ಸುಮಾರು 13 ವರ್ಷಗಳಿಂದ ಶಾಸಕರಾಗಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಗಲಭೆ ಗಲಾಟೆಗಳಿಲ್ಲದೆ ಶಾಂತಿಯುತವಾಗಿದೆ. ಆದರೆ ನೀವು ನಿಮ್ಮ ರಾಜಕೀಯದ ದುರುದ್ದೇಶದಿಂದ ಕೋಮುವಾದಿಗಳಂತೆ ವರ್ತಿಸಿ ಅಶಾಂತಿ ಉಂಟು ಮಾಡುವ ಮೂಲಕ ಸಂವಿಧಾನವನ್ನೇ ತಿದ್ದುವ ಹುನ್ನಾರ ನಡೆಸುತ್ತಿದ್ದೀರಾ. ರಾಜಕೀಯ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ನೀವು ಆರೋಗ್ಯಕರವಾದ ರಾಜಕೀಯ ಮಾಡಿ, ಜನಾದೇಶ ಪಡೆಯಿರಿ. ಅದು ಬಿಟ್ಟು ನೀವು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬೇಡಿ. ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸುಬ್ಬಾರೆಡ್ಡಿ ಅವರು 19,000 ಅಂತರದಿಂದ ಪ್ರತಿಸ್ಪರ್ಧಿ ಮೇಲೆ ಆಯ್ಕೆಯಾಗಿ ಈ ರಾಜ್ಯದ ಒಬ್ಬ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೂ ಕೂಡ ಈ ನಮ್ಮ ಕ್ಷೇತ್ರದ ಸ್ವಾತಂತ್ರ್ಯ ಬಂದ ಮೇಲೆ 3 ಸಾರಿ ಪ್ರತಿಸ್ಪರ್ಧಿಗಳು ಆಯ್ಕೆಯಾಗಿರೋ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿನೇ ಇಲ್ಲಿ ವಿಧಾನಸಭಾ ಕ್ಷೇತ್ರದ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಬಂಡೆ ಆಗಿರ್ಬೋದು, ಕಾಂಗ್ರೆಸ್ಸಿನ MLA ಆಗಿರ್ಬೋದು. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾಕಂದರೆ ನಮ್ಮ ವಯಸ್ಸಿನವರೊಳಗೆ ಎಲ್ರಿಗೂ ಗೊತ್ತಿದೆ. ಅದನ್ನು ಬಿಟ್ಟು ಇವಾಗ ಒಂದು ರಿವೇಜ್ ಪಾಲಿಟಿಕ್ಸ್, ಏನು ನಾವೇನೋ ಒಂದು ಜನಾದೇಶದಿಂದ ಹೊರತುಪಡಿಸಿ ಜನಾದೇಶ ಕೊಟ್ಟಿರೋ ಒಂದು ನಮ್ಮ ಸುಬ್ಬಾರೆಡ್ಡಿ ಅವರಿಗೆ ವಿರುದ್ಧವಾಗಿ ದಾವೇನೋ ಕೊಡ್ತಾರೆ. ಅದು ಮೊನ್ನೆ ಹಸಿಂದು ಅಂತ ಪ್ರಕಟವಾಗಿದ್ದಂತೆ ಅವರು ಹಗಲುಗನಸು ಕಾಣ್ತಾ ಇದ್ದಾರೆ. ಯಾಕಂದರೆ ಜನಾದೇಶ ತಗೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ನೀವು ಕೇಳ್ಕೊಳ್ಳಿ, ಸ್ವಾಮಿ ಮುನ್ರಾಜಿ ಅವರೇ, ನೀವೆಲ್ಲಿಂದ ನಾವು ಬಂದಿದ್ದೀರಾ, ನೀವು ಬಂದು ರಾಜಕೀಯ ಮಾಡಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಜನಾದೇಶ ತಗೊಳ್ಳಿ, ನೀವು ಜನರ ಮಧ್ಯೆ ಕೂತು ಜನರ ಕಷ್ಟ ಸ್ಪಂದಿಸಿ, ನಿಮಗೂ ಅವಕಾಶ ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಬೇರೆ ದಾರಿಗೆ ಹೋಗ್ಬಿಟ್ಟು ಇವಾಗ ನಾನು ಒಂದು ಸಣ್ಣ ಒಂದು ವ್ಯಾಪಾರಸ್ಥಾನೆ. ನಮ್ಮ ತಂದೆ ಭಾಳ ದೊಡ್ಡ ರೈತರು ಇರ್ಬೋದು, ಆದರೆ ಆ ರೈತ ನಮ್ಮ ಮಗನಾಗಿ ನಾನು ಸಣ್ಣ ವ್ಯಾಪಾರ ಮಾಡಿಕೊಂಡು ನಾನು ಕೂಡ ಒಂದು ವರ್ಷಕ್ಕೆ 10 ಕೋಟಿ ರೂಪಾಯಿ ಕೂಡ ವಹಿವಾಟು ನಂದು, ಒಂದು ವರ್ಷದ ವಹಿವಾಟು ನಂದು. ಆದರೆ ನಾನು 30-35 ವರ್ಷದಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣವರ ನಾನು ಅದರ ಒಂದು ವ್ಯವಹಾರದಲ್ಲಿ ನಾನು ಒಬ್ಬ ಭಾಗಿ ಅಂದರೆ ಅವ್ರ ಉದ್ದಿಮೆಯಲ್ಲಿ ನಾನು ಒಂದು, ನಮ್ಮ ತಂದೆ ನಾನು ಹುಟ್ಟಿದ್ದಕ್ಕೆ ಮುಂಚೆಯಿಂದಲೂ ಆ ಉದ್ದಿಮೆಯಲ್ಲಿದ್ದರು. ಆದರೆ ನಾವು ಉದ್ದಿಮೆ ಹೋಗ್ತೀರ, ಅವರು ಹೋಗಿ ಇಲ್ಲಿಂದ ಹೋಗಿ ಬೆಂಗಳೂರಲ್ಲಿ ಒಂದು 55-60 ಅಂಗಡಿಗೆ ತೆಗೆದು ಆ ವಹಿವಾಟನ್ನು ಮಾಡ್ತಾ ಇತ್ತು. ಇವಾಗ ನಿಮಗೆ ಅರ್ಥ ಆಗಿರ್ಬೋದು, ಅವರಿಗೆ ವಯಸ್ಸು 60 ವರ್ಷ ಮೇಲೆ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ಸುಬ್ಬಾರೆಡ್ಡಿ ಅಣ್ಣನವರ ವಿರೋಧಿಗಳು ಹಗಲುಗನಸು ಕಾಣುತ್ತಿದ್ದಾರೆ. ಶಾಸಕ ಸ್ಥಾನದಿಂದ ಅಸಿಂಧು ಆದೇಶ ಬಂದಿರುವ ಕಾರಣ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಮರುಚುನಾವಣೆ ಬರಲಿದೆ ಎಂದು ಕಾಯುತ್ತಿರುವ ಬಿಜೆಪಿ ಮುಖಂಡನಿಗೆ ಕೆಲವೇ ದಿನಗಳಲ್ಲಿ ನಿರಾಶೆ ಉಂಟಾಗಲಿದೆ. ನಮ್ಮ ಶಾಸಕರು ಈಗಾಗಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಹೈಕೋರ್ಟ್ ಅಸಿಂಧು ಆದೇಶಕ್ಕೆ ತಡೆಯಾಜ್ಞೆ ಸಿಗುತ್ತದೆ ಎಂಬ ನಂಬಿಕೆ ನಮಗೆ ಇದೆ. ಹಾಗೂ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ನಮಗೆ ನ್ಯಾಯ ಸಿಗತ್ತೆ.
ಮತ್ತು ಮತ್ತೆ ಅವರೇ ಶಾಸಕರಾಗಿ ಮುಂದುವರಿಯುತ್ತಾರೆ ಅನ್ನುವ ಸಂಪೂರ್ಣ ನಂಬಿಕೆ ನಮಗಿದೆ ಮತ್ತು ಇಡೀ ಕ್ಷೇತ್ರದ ಜನತೆ ಶಾಸಕ ಸುಬ್ಬಾರೆಡ್ಡಿ ಅಣ್ಣನವರ ಕುಟುಂಬದ ಜೊತೆ ನಾವಿದ್ದೇವೆ. ಸುಬ್ಬಾರೆಡ್ಡಿ ಅಣ್ಣನವರು ಸಾವಿರಾರು ಎಕರೆ ಜಮೀನು ಲೂಟಿ ಹೊಡೆದು ರೈತರಿಗೆ ಮೋಸ ಮಾಡಿ ಕೆಇಡಿಬಿಗೆ ನೀಡಿ ಕೋಟ್ಯಾಂತರ ರೂಪಾಯಿ ಹಣ ಕೊಳ್ಳೆ ಹೊಡೆದಿರುತ್ತಾರೆ ಎನ್ನುವುದು ಸತ್ಯಕ್ಕೆ ದೂರವಾದದ್ದು. ನಾವು ಪ್ರತ್ಯಕ್ಷ ಸಾಕ್ಷಿ. ಕಾರಣ ಇಷ್ಟೇ, ಈಗ ಇರುವ ಸರ್ಕಾರಿ ಬೆಲೆ 1 ಎಕರೆಗೆ 20 ರಿಂದ 30 ಲಕ್ಷ ರೂಪಾಯಿಯಾದ್ರೆ ಈ ಭಾಗದ ರೈತರ ಹಿತದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳ ಜೊತೆ ಜಮೀನು ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗಬಾರದು ಎಂಬ ಉದ್ದೇಶದಿಂದ 70 ರಿಂದ 80 ಲಕ್ಷ ರೂಪಾಯಿ ಕೊಡಿಸುವ ಕೆಲಸ ಮಾಡಿದ ಅವರ ಮೇಲೆ ಸುಳ್ಳು ಆರೋಪಗಳು ಮಾಡುವುದು ಸರಿಯಲ್ಲ. ಸುಮಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿತ್ತು. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಶಾಂತಿಯುತ ವಾತಾವರಣ ಇತ್ತು. ಆದರೆ 2023ರ ವಿಧಾನಸಭಾ ಚುನಾವಣಾ ವಿದ್ಯಮಾನಗಳಲ್ಲಿ ಅನೇಕ ಬದಲಾವಣೆಗಳು, ದ್ವೇಷ ರಾಜಕಾರಣ ಸೃಷ್ಟಿಯಾಗಿದೆ. ಇದಕ್ಕೆ ನೇರ ಕಾರಣ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಎಂದು ಹೇಳುತ್ತೇನೆ. ಸುಬ್ಬಾರೆಡ್ಡಿ ಅವರು ಹಣಕ್ಕಾಗಿ ಮತ್ತು ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ. ಬದಲಾಗಿ ಅವರು ಒಬ್ಬ ಉದ್ಯಮಿಯಾಗಿ ಅವರು ಒಂದು ವೈಯಕ್ತಿಕ ಅಭಿವೃದ್ಧಿಯಿಂದ ತಮ್ಮ ಸ್ವಂತ ಊರಿನ ಜನರಿಗೆ ಮತ್ತು ಈ ಕ್ಷೇತ್ರದ ಬಡವರಿಗೆ ಸೇವೆ ಮಾಡುವ ಉದ್ದೇಶದಿಂದ ರಾಜಕೀಯಕ್ಕೆ ಬಂದವರು. ಸುಬ್ಬಾರೆಡ್ಡಿ ಅವರು ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ನೀವು ರಾಜಕೀಯ ಮಾಡಿ ದ್ವೇಷ ರಾಜಕೀಯ ಮಾಡಿದರೆ ಈ ಭಾಗದಲ್ಲಿ ನಿನ್ನ ವಿರುದ್ಧ ಅನೇಕ ಹೋರಾಟಗಳು ಮಾಡುತ್ತೇವೆ ಎಂದು ಬಿಜೆಪಿ ಮುಖಂಡರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಯಾವ ರೀತಿ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಸುಮಾರು ವರ್ಷಗಳಿಂದ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಂತಿ ವಾತಾವರಣ ಇತ್ತು. ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಚುನಾವಣೆ ಸಮಯದಲ್ಲಿ ಪ್ರಸ್ತಾಪ ಆಗ್ತಾ ಇರಲಿಲ್ಲ. ಆದರೆ 2023 ಆಚೆ ಇವತ್ತು ಅನೇಕ ವಿದ್ಯಮಾನಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅಂತ ನಾನು ನೇರವಾಗಿ ಆರೋಪ ಮಾಡಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸುಬ್ಬಾರೆಡ್ಡಿ ಅವರು ಹಣ ಮಾಡಲಿಕ್ಕೆ ರಾಜಕಾರಣಕ್ಕೆ ಬಂದಿಲ್ಲ. ಅವರು ಯಾವತ್ತು ಕೂಡ ಅವರು 2010 ಕ್ಷೇತ್ರದಲ್ಲಿ ಒಂದು ಸಮಾಜ ಸೇವೆ ಮುಖಾಂತರ ಅನೇಕ ಬಡಬಗ್ಗರ ಮನಸ್ಸನ್ನು ಗೆದ್ದಿರ್ತಕ್ಕಂಥವರು ಸುಬ್ಬಾರೆಡ್ಡಿ ಅವರು. ಯಾವತ್ತು ಕೂಡ ನಾನು ಅಧಿಕಾರ ಬೇಕು, ನಾನು MLA ಬೇಕು, ಇದರಲ್ಲಿ ದುಡ್ಡು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಅವರು ರಾಜಕಾರಣಕ್ಕೆ ಬಂದಿಲ್ಲ. ಯಾಕಂದ್ರೆ ನಾವೆಲ್ಲ ನೋಡ್ತಾ ಇದ್ದೀವಿ, ಅವರು ಒಂದು ದೊಡ್ಡ ಉದ್ದಿಮೆಯನ್ನು ಇಟ್ಕೊಂಡಿದ್ದಾರೆ. ಅವರು ರಾಜಕಾರಣಕ್ಕೆ ಹೋಗ್ಬೇಕು ಅಂತಿದ್ರೆ ಪಕ್ಕದಲ್ಲೇ ಮಾಲೂರು ಇತ್ತು, ಹೊಸಕೋಟೆ ಇತ್ತು, ಸುಮಾರು ಕ್ಷೇತ್ರಗಳಿತ್ತು. ಅದು ಅವರು ನಾನು ಶಾಸಕ ಆಗಬೇಕು ಅಂತ ಅವರು ಹೋಗಿರಲಿಲ್ಲ. ಅವರು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಯಾಕೆ ಬಂದಿದ್ದು ಅಂದ್ರೆ, ನಾನು ಹುಟ್ಟಿರ್ತಕ್ಕಂಥ ಕ್ಷೇತ್ರ, ನಾನು ಇಲ್ಲಿ ಬಡವನಾಗಿ ಹುಟ್ಟಿ ಇವತ್ತು ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿದ್ದೇನೆ. ನನ್ನ ಕ್ಷೇತ್ರದ ಜನತೆಯೊಂದಿಗೆ ನಾನು ಅವರೊಂದಿಗೆ ಇರಬೇಕು ಅನ್ನೋ ಉದ್ದೇಶದಿಂದ ಅವರು ರಾಜಕಾರಣಕ್ಕೆ ಬಂದಿದ್ದು. ನಿಮ್ಮಂಗೆ ನೀವು ಸರ್ಜಾಪುರದಲ್ಲಿ ಹುಟ್ಟಿ ಬಾಗೇಪಲ್ಲಿಗೆ ಯಾಕೆ ಬಂದಿದ್ದು ಅಂತ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಪಕ್ಕದಲ್ಲೇ ನಿಮ್ಮ ಕ್ಷೇತ್ರದಲ್ಲಿ ಇತ್ತು, ಅದನ್ನು ಬಿಟ್ಟು ಬಾಗೇಪಲ್ಲಿಗೆ ಯಾಕೆ ಬಂದ್ರೆ? ಮೊನ್ನೆ ಭಾರತೀಯ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಒಂದು RS ಸಭೆಯಲ್ಲಿ ನೀವು ಮಾತಾಡ್ತೀರಾ, ನಾನು ಚಿಕ್ಕಬಳ್ಳಾಪುರಕ್ಕೆ ಕ್ಷೇತ್ರ ಆಗ್ಬೇಕಾಗಿತ್ತು, ಆದ್ರೆ ಅಚಾನಕ್ ತಪ್ಪಲಿನ ನಾನು ಬಾಗೇಪಲ್ಲಿಗೆ ಹೋಗಿದ್ದು ಅಂತ. ಏನು ನಿಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅಂತಿದ್ರೆ ನಿಮ್ಮ ಕ್ಷೇತ್ರದಲ್ಲೇ ಮಾಡ್ಬೋದಾಗಿತ್ತು, ಇನ್ನು ಇಲ್ಲ ಅಂದ್ರೆ ಪಕ್ಕದ ಕ್ಷೇತ್ರದಲ್ಲೇ ಮಾಡ್ಬೋದಾಗಿತ್ತು. ಬಾಗೇಪಲ್ಲಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ನೀವು ಇವತ್ತು ಮಾತಾಡಿದಿರಲ್ಲ, ಬಡವನ್ನ ಬಂಡವಾಳ ಮಾಡಿಕೊಂಡು ಶಾಸಕರು ಇವತ್ತು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಒಂದು ಸರ್ವೆ ಕಲಿಸಿ ಇವತ್ತು ನೀವು ಮಾಡಿರ್ತಕ್ಕಂಥ ಒಂದು ಶಾಸಕರು ಕೂಡ ನನ್ನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಿವೆಂಜ್ ಪಾಲಿಟಿಕ್ಸ್, ದ್ವೇಷ ರಾಜಕಾರಣ ಅಂತ. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಯುತ್ತೆ. ಸುಮಾರು 550 ಗ್ರಾಮ ಪಂಚಾಯತಿ ಸದಸ್ಯರು 600 ಜನ ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಸೋತ ತಕ್ಷಣ ಅವರು ಈ ತರ ಏನೋ ಸಣ್ಣ ಪುಟ್ಟ ತಪ್ಪು ಆಗಿರುತ್ತೆ, ನಾವು ತಪ್ಪಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಅವರು ಏನೋ ಆಚಾರ ತಪ್ಪಿನಿಂದ ಇವಾಗ ಅವರು ಕೆಲವೊಂದು ಬಿಟ್ಟಿದ್ದಾರೆ, ಏನೋ ಆಸ್ತಿ ಕೆಲವೊಂದು ಸಣ್ಣ ಸಮಸ್ಯೆಗೆ ಇನ್ನೇನು ಕ್ರಿಮಿನಲ್ ಅಫೆನ್ಸ್ ಏನು ಬಿಟ್ಟಿಲ್ಲ, ಸ್ವಲ್ಪ ಆಸ್ತಿಗಳು ಸೇರಿಸೋದು ತಪ್ಪಾಗಿದೆ ವಿನಃ ಬಟ್ ಸರ್ಕಾರಕ್ಕೆ ಅವರೇನು ಮೋಸ ಮಾಡಿಲ್ಲ. ತಾವು ಮಾತಾಡ್ತಾ ಇದ್ದೀರಾ, ಏನು ತಾವು ನನ್ನ ಮಾತಾಡೋ ಸಂದರ್ಭದಲ್ಲಿ ಈ ಭಾಗದಲ್ಲಿ KIDBಗೆ ಜಮೀನುಗಳನ್ನು ಕಡಿಮೆ
ಇದರಲ್ಲಿ ತಗೊಂಡು ಯಾರೋ ಶಿವಾರೆಡ್ಡಿ ಅನ್ನೋದು ಬೆದರಿಸಿ ಇವತ್ತು ಕಡಿಮೆ ರೇಟಿಗೆ ತಗೊಂಡು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡ್ತಾ ಇದ್ದೀರಲ್ಲ ಅಂತೀರ. ನೀವು ಶಿವಾರೆಡ್ಡಿ ಅವ್ರನ್ನೇ ಕರೆಸಿ ಅವ್ರನ್ನೇ ಮಾತಾಡಿ. ಶಾಸಕರು ಯಾವತ್ತು ಕೂಡ ನನಗೆ ಆ ಜಮೀನು ಬೇಕು ಅಂತ ಹೋದವರಲ್ಲ, ಆ ಜಮೀನು ನನಗೆ ಬೇಕು ಅಂತ ಹೋದವರಲ್ಲ. ಗೋಮಾಳ ಜಮೀನು ಕಬಲಿಸಿದ್ದೀರ ಅಂತೀರಲ್ಲ, ತಾವು ಒಂದ್ಸಲಿ ಸರ್ಕಾರ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಜಮೀನಿಗೆ ಯಾವತ್ತು ತಮ್ಗೇನಾದ್ರು ಅರಿವಿದೆಯಾ ಮುನ್ರಾಜ್ ಅವರೇ? ತಾವು ಫಸ್ಟ್ ಸರ್ಕಾರ ಮುಟ್ಕೋಲ್ ಹಾಕಿರ್ತಕ್ಕಂಥ ಸರ್ವೆ ನಂಬರ್ ತರಿಸ್ಕೊಳ್ಳಿ. ಈಗ ಏನು ಸುಬ್ಬಾರೆಡ್ಡಿ ಅವರೆಲ್ಲ ಯಾರು ಬೇಕಾದ್ರೂ ಮಾಡ್ಕೊಂಡಿದ್ದಾರೆ, ನಾವಿಲ್ಲ ಅಂತ ಇಲ್ಲ. ಬಟ್ ಏನ್ ಶಿವಾರೆಡ್ಡಿ ಅಂತ ಬೆದರಿಸಿ ಅಲ್ಲ, ಅವತ್ತು ನಾನೇ ಸಾಕ್ಷಿ. ಅದಕ್ಕೆ ಸುಬ್ಬಾರೆಡ್ಡಿ ಅವರು ಜಮೀನು ಬೇಕು ಅಂತ ಹೋಗಿಲ್ಲ. ಸುಬ್ಬಾರೆಡ್ಡಿ ಅವರು ಯಾವತ್ತು ಕೂಡ ಈ ಭಾಗದಲ್ಲಿ ಕೆಲಸಗಳಿಲ್ಲ, ಜನ ಉದ್ಯೋಗಕ್ಕೋಸ್ಕರ ವಲಸೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಮನಗಂಡು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ವಿರೋಧ ಪಕ್ಷದವರು ಕೂಡ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಡಿಪಿ ಮಾಜಿ ಸದಸ್ಯ ಅಮರನಾಥ ರೆಡ್ಡಿ, ಸಹಕಾರ ಸಂಘಗಳ ಒಕ್ಕೂಟ ಅಧ್ಯಕ್ಷ ಎಚ್.ವಿ. ನಾಗರಾಜ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಪಿ ಪೂಜಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎ ನಂಜುಂಡಪ್ಪ, ಕೆಪಿಡಿ ಸದಸ್ಯರಾದ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ, ಬಿವಿ ವೆಂಕಟರಮಣ, ರಿಯಾಜ್ ಬಾಷಾ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ಎಸ್ ರಮೇಶ್ ಬಾಬು, ಮಾಜಿ ಅಧ್ಯಕ್ಷ ಕೆಆರ್ ನರೇಂದ್ರ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ, ಮಾಜಿ ಸದಸ್ಯ ಸುಧಾಕರ್ ರೆಡ್ಡಿ, ಶ್ರೀರಾಮನ್ ನಾಯ್ಕ, ಟಿಎಪಿಎಂಸಿ ಅಧ್ಯಕ್ಷ ಸುಪ್ರೀತ್, ಗುತ್ತಿಗೆದಾರರಾದ ಚಿನ್ನತಮ್ಮನಪಲ್ಲಿ ರಮೇಶ್, ರಾಹುಲ್, ವಿಷ್ಣು, ಶ್ರೀನಿವಾಸ್ ನಾಯ್ಕ, ಮುಖಂಡರಾದ ಗಡ್ಡಂ ರಮೇಶ್, ಜಬೀವುಲ್ಲಾ, ನಾರಾಯಣಸ್ವಾಮಿ, ನೂರುಲ್ಲಾ, ಗೂಳೂರು ಬಾಬು, ಆಂಜಿನಪ್ಪ, ರಾಮನಪಡ್ಡಿ ಬಾಬು ಸೇರಿದಂತೆ ಅನೇಕ ಮುಖಂಡರು, ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಾಸಕರು, ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳು ಇದ್ದರು. ವರದಿ ಸುಬ್ಬು, ಭಾಗ್ಯನಗರ.